ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅವನಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಲೇಸ್ ಡಿಸೈನ್ ಹಾಕಿ ತೋರಿಸ್ತೀನಿ. ದುಪ್ಪಟ್ಟ ಎಡ್ಜಸ್ಗೆ ಹಾಕೋದು ಮತ್ತು ಸ್ಯಾರಿಗೂ ಯೂಸ್ ಮಾಡ್ಕೋಬೋದು. ಹಾಗೆ ಬ್ಲೌಸ್ದು ಸ್ಲೀವ್ಸ್ ಎಡ್ಜಿಂಗಲ್ಲೂ ಹಾಕ್ಕೋಬೋದು. ಆ ಥರ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಕುಚ್ಚೇನು ಬರೋಲ್ಲ ಇದಕ್ಕೆ. ಸ್ಟಾರ್ಟಿಂಗಲ್ಲಿ ನೋಡಿ ಫ್ರೆಂಡ್ಸ್, ನಾನು 6 ದಾರ ತೊಗೊಂಡಿದ್ದೀನಿ. ಇದಕ್ಕೆ 8 ದಾರ ಬೇಕಾದರೆ ತೊಗೋಬೋದು. ಸೂಜಿ 0.75 mm ತೊಗೊಂಡಿದ್ದೀನಿ. ಇದಕ್ಕೆ ನೀವು 11 ತೊಗೋಬೋದು. ಹಾಗೆ ಬೀಡ್ಸ್ ಅಷ್ಟೇ, ಇಲ್ಲಿ 2 ಟೈಪ್ಸು ಬೀಡ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋದು ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಸೇಮ್ ಶೇಡಲ್ಲೇ, ಗೋಲ್ಡ್ ಶೇಡಲ್ಲೇ ಇನ್ನೊಂದು ಸ್ವಲ್ಪ ಬೀಡ್ಸ್ ತೊಗೊಂಡಿದ್ದೀನಿ, ಸ್ಮಾಲ್ ಬೀಡ್ಸು. ನೀವಿಲ್ಲಿ ಬೀಡ್ಸ್ ಬದಲು ಪರ್ಲ್ಸ್ ಬರುತ್ತಲ್ಲ, ಅದರಲ್ಲಿ ಕಲರ್ಸ್ ಪರ್ಲ್ಸ್ ಬರುತ್ತೆ. ಪಿಂಕ್, ವೈಟ್, ಗ್ರೀನ್ ಆ ಥರ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಗೋಲ್ಡ್ ಕಲರ್ ಬೀಡ್ಸೇ ತೊಗೊಂಡಿದ್ದೀನಿ. ನೀವು ಕಲರ್ ಚೇಂಜ್ ಮಾಡ್ಕೋಬೋದು. ನೋಡಿ, ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. 8 ದಾರ ತೊಗೊಂಡ್ರು ಓಕೆ, ಚೆನ್ನಾಗೇ ಬರುತ್ತೆ ತಿಕ್ಕಾಗಿ. ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋತಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ನೋಡಿ, ಫಸ್ಟಲ್ಲಿ ನಾನು ಸ್ಮಾಲ್ ಬೀಡಿದು ಗೋಲ್ಡ್ ಬೀಡು 3 mm ಬೀಡ್ಗಿನ ಸ್ವಲ್ಪ ದೊಡ್ಡ ಬೀಡು. ಇನ್ಸರ್ಟ್ ಮಾಡ್ಕೋತಿದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು, ಬೀಡನ್ನ ಏನು ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ನೋಡಿ, ಡೈರೆಕ್ಟಾಗಿ ಸೀರೆಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಈ ಥರ ಬೀಡಿ ಥರ ಬರೋ ಥರ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಇದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಟೈಮು ಒಂದು ಚೈನಷ್ಟು ಕ್ಯಾಪ್ ಇಟ್ಟು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಅಂದರೆ 1 ಟೈಮ್ ಲಾಕು ಮಾಡಿಕೊಂಡು, ಇವಾಗ ಸ್ವಲ್ಪ ದೊಡ್ಡ ಬೀಡ್ ತೊಗೊಂಡಿದ್ದೀನಲ್ವ, ಈ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟು ಬೀಡನ್ನ ಲಾಕ್ ಮಾಡ್ಕೋತೀನಿ. ಈ ಥರ ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡು ಈ ಥರ ಟರ್ನ್ ಮಾಡ್ಕೊಂಡಿದ್ದೀನಿ ಸೀರೆನ. ಇವಾಗ ಸೀರೆ ಟರ್ನ್ ಮಾಡಿಕೊಂಡು ಎಷ್ಟು ಚೈನ್ ಆಗುತ್ತೋ ಅಷ್ಟು 2, 3, 4 ಚೈನ್ ಬರುತ್ತೆ. 4 ಚೈನ್ ಬಂದಿದ್ದಾದಮೇಲೆ ನಾನು ಬೀಡನ್ನ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ 1 ಟೈಮ್ ಲಾಕ್ ಮಾಡ್ಕೊಂಡಲ್ವ, ಆ ಗ್ಯಾಪಲ್ಲಿ ಬಂದು ನಾನು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ. ಎಕ್ಸ್ಟ್ರಾ 1 ಟೈಮ್ ಏನು ನಾನು ಲಾಕ್ ಮಾಡೋದಲ್ವ, ಆ ಲಾಕ್ ಒಳಗಡೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನಮಗೆ ಎಷ್ಟಾಗುತ್ತೋ ಅಷ್ಟು ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದು. ಈ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಅಂದರೆ ಜಸ್ಟ್ 1 ಲಾಕ್ ಅಷ್ಟೆ. 2 ಜಾಸ್ತಿ ಲೂಸ್ ಮಾಡಬೇಡಿ, ಸ್ವಲ್ಪ ಸ್ಟಿಫಾಗೆ ಬರಲಿ. ಫುಲ್ ಟೈಮ್ ಆಗಿದೆ ಈಗ. Five, 6, 7, 8 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬರ್ತಾಯಿದೆ. 8 ಸಿಂಗಲ್ ಕ್ರೋಶ ಮಾಡಿಕೊಂಡು ಇದನ್ನು ಇವಾಗ ಒಂದು ಚೈನಷ್ಟು ಗ್ಯಾಪ್ ಇಟ್ಬಿಟ್ಟು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ ಡೈರೆಕ್ಟ್ ಸೀರೆಗೆ. ಅಂದರೆ 1 ಟೈಮು ಸಿಂಗಲ್ ಕ್ರೋಶ ಮಾಡ್ಕೊಂಡು ನೋಡಿ, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮತ್ತೆ
ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಸ್ಮಾಲ್ ಬೀಡ್ ಮೇಲೆ ಈ ಥರ ಜಾಸ್ತಿ ದಾರ ಬಿಟ್ಕೋಬೇಡಿ ನೋಡಿ. ಬೀಡನ್ನ ಟೈಟಾಗಿ ಸರಿಸ್ಬಿಟ್ಟು, ಟೈಟಾಗೇ ಇರಲಿ. ಇದು ಲೂಪ್ ಏನಿರುತ್ತಲ್ಲ ಇದು ಬೀಡ್ ಮೇಲೆ ಬರೋದು, ಇದು ಜಾಸ್ತಿ ಲೂಸ್ ಮಾಡಬೇಡಿ, ಟೈಟಾಗಿರಲಿ. ಈ ಬೀಡನ್ನ ಪಕ್ಕದಲ್ಲೇ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸ್ಟಿಫಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ. ಈ ಥರ ಸ್ಟಿಫಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಟೈಮು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ನೆಕ್ಸ್ಟು ಸೇಮ್ ನಾನೇನು ಫಸ್ಟ್ ಪ್ರೊಸೀಜರ್ ಏನು ಮಾಡಿದ್ನಲ್ವ ಅದೇ ಪ್ರಾಸೆಸ್ ಇವಾಗ ಬೀಡ್, ದೊಡ್ಡ ಬೀಡ್ ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಫಸ್ಟ್ ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕ್ಲೀನಾಗಿ ಸ್ಟಿಫಾಗಿ ಲಾಕ್ ಮಾಡ್ಕೊಳ್ಳಿ, ಲೂಸ್ ಮಾಡಬೇಡಿ. ಬೇಸ್ ಲೈನ್ ಇದೆ ಅಲ್ವಾ, ಸ್ಟಾರ್ಟಿಂಗು ಬೇಸ್ ಲೈನ್ ಇದು, ಸ್ಟಾರ್ಟಿಂಗಲ್ಲಿ ಯಾವುದು ಬಂದಿಲ್ಲ ಲೈನು. ಸೊ ಹಂಗಾಗಿ ಬೇಸ್ ಲೈನ್ ಇದೇ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಹಿಂದೆ ಮುಂದೆ ಆಗುತ್ತೆ, ಸೀರೆ ರಿಂಕಲ್ಸ್ ಬಂದುಬಿಡುತ್ತೆ ನೋಡಿ. ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ ಸೀರೆನ. ಇಲ್ಲಿ 3 or 4 ಚೈನ್ ಬರುತ್ತೆ. 2, 3, 4 ಚೈನನ್ನು ನಾನು ಅವಾಗ ಹಿಡ್ದನಲ್ಲ, ಎಕ್ಸ್ಟ್ರಾ ಒಂದು ಚೈನ್ ಹಾಕಿ ಲಾಕ್ ಮಾಡಿರ್ತೀನಲ್ವ, ಆ ಲಾಕ್ ಒಳಗಡೆ ಹೋಗಿ 4 ಚೈನನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಸೀರೆನ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಇವಾಗ ಮತ್ತೆ ಅದರೊಳಗಡೆ 8 ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. ಅದೇ ಲಾಕಿಂದನೇ ತೊಗೊಂಡು 8 ಸಿಂಗಲ್ ಕ್ರೋಶೆ, ಅಂದರೆ ಲಾಕ್, ಜಸ್ಟ್ ಲಾಕ್ ಮಾಡೋದಷ್ಟೇ ನೋಡಿ. ಒಂದು ಲೂಪ್ ಇರುತ್ತಲ್ವ, 4 ಚೈನ್ ಒಳಗಡೆ ಹೋಗಿ ಇನ್ನೊಂದು ದಾರ ತಂದು 2 ಸೇರಿಸಿ ಒಂದು ಟೈಮು ಲಾಕ್ ಮಾಡ್ಕೊಳ್ಳೋದಷ್ಟೇ. 3 ಆಗಿದೆ. 4, 5, 6, 7, 8 ಇಂಟು ಲಾಕ್ ಮಾಡಿದ್ದೀನಿ, ಅಂದರೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇಲ್ಲಿ ಒಂದು ಚೈನಷ್ಟು ಗ್ಯಾಪ್ ಬಿಟ್ಬಿಟ್ಟು ಸೀರೆಗೆ ಡೈರೆಕ್ಟಾಗಿ ಒಂದು ಲಾಕ್ ಮಾಡ್ಕೋತೀನಿ ನೋಡಿ. ಇದೇ ಕಂಟಿನ್ಯೂ ಮಾಡಬೇಕು, ಇಷ್ಟೇ. ಇದು ಒಂದೇ ಸ್ಟೆಪ್ಪು ಡಿಸೈನ್ ಇದು. ನಿಮ್ಗೆ ಇಲ್ಲಿ ಕುಚ್ಚಬೇಕಂತಂದರೆ ಆರಾಮಾಗಿ ನೀವು ಎಕ್ಸ್ಟ್ರಾ ಫಸ್ಟಲ್ಲಿ ಒಂದು 3 ಚೈನ್ ಹಾಕ್ಕೊಂಬಿಡಿ. ನೆಕ್ಸ್ಟು ಇಲ್ಲಿ ಇನ್ನೊಂದು ಸ್ಮಾಲ್ ಬೀಡನ್ನ ಇಲ್ಲಿ ಇನ್ಸರ್ಟ್ ಮಾಡಿಕೊಂಡು ಈ ಕಡೆ 3 ಚೈನ್ ಮಾಡಿಕೊಂಡು 2 ಆರ್ಚ್ ಆದಮೇಲೆ ನೀವು ಕುಚ್ಚು ಹಾಕ್ಕೋಬೋದು, ಅದು ಬರುತ್ತೆ. ಆ ಥರನೂ ಮಾಡ್ಕೋಬೋದು ಕುಚ್ಚು ಬೇಕು ಅನ್ನೋರು. ನಮಗೆ ಲೇಸ್ ಡಿಸೈನಲ್ಲಿ ಇದೇ ಥರನೇ ಇರಲಿ, ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ದುಪ್ಪಟ್ಟಾಗೂ ಸಖತ್ತಾಗಿ ಕಾಣಿಸುತ್ತೆ. ಬ್ಲೌಸ್ಗೂ ನಿಮಗೆ ಇವಾಗ ಬೇಕು ಕಟ್ ವರ್ಕ್ ಥರ ಬರುತ್ತೆ, ಕಟ್ ವರ್ಕ್ಸ್ ಡಿಸೈನ್ಸ್ ಬರುತ್ತಲ್ಲ ಆ ಥರ ಕಾಣಿಸುತ್ತೆ ಇದು ಬ್ಲೌಸ್ಗೆ ಹಾಕಿದರೆ. ನಾನೊಂದು ಹಾಕಿದ್ದೀನಿ ನಿಮಗೆ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅದು ಫುಲ್ ಹಾಕಿದ್ಮೇಲೆ ಹಾಕಿ ನೋಡಿ ನೀವು, ಚೆನ್ನಾಗಿ ಕಾಣಿಸುತ್ತೆ. ಹಂಗಂದರೆ ಆ ಥರನೂ ಹಾಕ್ಕೋಬೋದು, ಕುಚ್ಚು ಬೇಡ ಅನ್ನೋರು. ನೋಡಿ ಸೇಮ್ ಇದು ಕಂಟಿನ್ಯೂ ಮಾಡೋದಷ್ಟೇ. ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಪಕ್ಕದಲ್ಲೇ ಒಂದು ಚೈನ್ ಗ್ಯಾಪ್ ಬಿಟ್ಬಿಟ್ಟು ಇನ್ನೊಂದು ಟೈಮು ಲಾಕ್ ಮಾಡ್ಕೋಬೇಕು. ಸೇಮ್ ಇದು ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್, ಇದು ಒಂದು ಸ್ಮಾಲ್ ಬೀಡ ಹಾಕಿ ಎಕ್ಸ್ಟ್ರಾ ಇನ್ನೊಂದು ನೋಡಿ ಲಾಕ್ ಮಾಡಿದ್ದೀನಲ್ವ ಬೀಡನ್ನ, ಎಕ್ಸ್ಟ್ರಾ ಇನ್ನೊಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಗ್ಯಾಪ್ ಏನು ಬೇಡ ಇದಕ್ಕೆ.
ಹತ್ರನೇ ಇರಲಿ, ಅಟ್ಯಾಚ್ ಆಗಿರಲಿ, ಬೀಡ್ ಲಾಕಿಗೆ ಅಟ್ಯಾಚ್ ಆಗಿರಲಿ. ನೋಡಿ, ಗ್ಯಾಪ್ ಬೇಡ. ಅಟ್ಯಾಚ್ ಮಾಡಿಬಿಟ್ಟು ಒಂದು 2 or 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಂಬಿಡೋಣ. ದಾರ ಕಟ್ ಮಾಡಿಕೊಂಡು ಈ ಥರ ಎಳೆದ್ಬಿಡಿ. ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ ಮಾಡಿಬಿಟ್ರೆ ಇದೇನು ಕಾಣಿಸಲ್ಲ ನಮಗೆ. ಈ ಥರ ಗಮ್ ಪೇಸ್ಟ್ ಮಾಡ್ಕೋಬೋದು. ಕಾಣಿಸಲ್ಲ ನೋಡಿ, ಡಿಸೈನು ಈ ಥರ ಕಾಣಿಸುತ್ತೆ ನಿಮಗೆ. ಪುಟ್ಟದಾಗಿ ಕಾಣಿಸುತ್ತೆ, ಬಟ್ ಚೆನ್ನಾಗಿ ಗ್ರ್ಯಾಂಡ್ ಕಾಣಿಸುತ್ತೆ. ಸಿಂಪಲ್ ಅಂತ ಏನು ಅನಿಸಲ್ಲ. ನೀವು ಆರಾಮಾಗಿ ಈ ಡಿಸೈನ್ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ಗಂತೂ ಸಖತ್ ಈಸಿ ಇದೆ. ಇಲ್ಲಿ ನೀವು ಬೀಡ್ ಕೆಳಗಡೆ ಈ ಥರ ಚೈನ್ಸ್ ಹಾಕೋ ಬದಲು ಒಂದೊಂದೇ ಸಿಂಗಲ್ ಕ್ರೋಶ ಹಾಕಿದ್ದೀನಲ್ವ, ಅದ್ರ ಬದಲು ಹಾಫ್ ಡಬಲ್ ಕ್ರೋಶನೂ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೊಂದು 350ವರೆಗೂ ಆರಾಮಾಗಿ ಪ್ರೈಸ್ ಮಾಡ್ಬೋದು. 300ಇಂದ 350ವರೆಗೂ ಮಾಡ್ಬೋದು. ನಿಮ್ಗೆ ಇಲ್ಲಿ ಕುಚ್ಚಬೇಕಂದ್ರೂ ಅಷ್ಟೇ 2 ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಸ್ಮಾಲ್ ಬೀಡನ್ನ ಹಾಕಿಬಿಟ್ಟೆ ಕುಚ್ಚು ಕಟ್ಟಿ. ಸ್ಮಾಲ್ ಬೀಡ್ ವಿತೌಟ್ ಸ್ಮಾಲ್ ಬೀಡ್ ಕಟ್ಟಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದನ್ನು ಸ್ಕಿಪ್ ಮಾಡಿ, ಲಾಸ್ಟಲ್ಲಿ ಇದನ್ನು ಸ್ಕಿಪ್ ಮಾಡಿ, ಮಧ್ಯದ ಮಾತ್ರ ಸ್ಮಾಲ್ ಬೀಡ್ ಇರಲಿ. ಇಲ್ಲಿ ಕುಚ್ಚು ಬರಲಿ, ಇಲ್ಲೂ ಕುಚ್ಚು ಬರಲಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಕುಚ್ಚು ಬೇಕು ಅಂದರೆ ಆ ಥರ ಮಾಡಿಕೊಡಿ. ಬೇಡ ನಮಗೆ ಇದೇ ಥರನೇ ಇರಲಿ ಅಂತಂದರೆ ಆರಾಮಾಗಿ ಈ ಥರ ಹಾಕ್ಕೋಬೋದು. ಬಿಗಿನರ್ಸ್ಗಂತೂ ಸಖತ್ ಈಸಿ ಇದೆ ಫ್ರೆಂಡ್ಸ್. ಇದು ನಿಮಗೆ ಚೆನ್ನಾಗಿ ನಿಜವಾಗ್ಲೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ ನೀವು. ನಾನು ಅಷ್ಟೇ ಇದು ಹಾಕಿದ್ದೀನಿ ನಾನು ಡಿಸೈನು. ಇನ್ನೂ ಫೈನಲಾಗಿ ಕಂಪ್ಲೀಟ್ ಆಗಿಲ್ಲ ಅದು, ಸೊ ಹಂಗಾಗಿ ನಿಮ್ಗೆ ತೋರಿಸಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅವನಿ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.